ಹಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ನ್ಯೂಸ್ ಬಂದ್ಬಿಟ್ಟು ಇವತ್ತಿನ ಒಂದು ತಂದೆಯ ಮೇಲೆ ತೋರಿಸಿದಂತೆ 1,00,000 ಮೇಲೆ ನನ್ನ ಒಂದು CET ರ್ಯಾಂಕಿಂಗ್. ಹಾಗಾದ್ರೆ ಯಾವ ಬ್ರ್ಯಾಂಚ್ ತೆಗೆದುಕೊಂಡ್ರೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ಆ ಡೌಟ್ ಅನ್ನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡೋಣ. ಸತ್ಯವಾದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇನ್ನು ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 1,00,000 ಮೇಲೆ ಒಂದು ರ್ಯಾಂಕಿಂಗ್ ಇದೆ ಅಂದ್ರೆ ಅದರಲ್ಲಿ ಟಾಪ್ ಬ್ರಾಂಚ್ಗಳು ಅಂದ್ರೆ CS, AML ಈ ಬ್ರಾಂಚ್ ಅನ್ನು ತೆಗೆದುಕೊಳ್ಬೇಡಿ. ಹೀಗೆ ಆ ಬ್ರಾಂಚ್ ತೆಗೆದುಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಕಾಲೇಜು ಮತ್ತು ಅದರಲ್ಲಿರುವ ಎಲ್ಲ ಫೆಸಿಲಿಟಿ ನಿಮಗೆ ಸಿಗುವುದಿಲ್ಲ. ಒಂದು ಒಳ್ಳೆಯ ಬ್ರಾಂಚ್ ಬದಲಿಗೆ ಒಂದು ಒಳ್ಳೆ ಕಾಲೇಜ್ ತೆಗೆದುಕೊಂಡ್ರೆ ಆ ಕಾಲೇಜಲ್ಲಿ ಎಲ್ಲ ಕೋರ್ಸ್ಗಳಿಗೆ ಒಳ್ಳೆ ಸಮಾನತೆ ಅನ್ನೋದು ಅಂದ್ರೆ ಆ ಕಾಲೇಜ್ಗಳು ಎಲ್ಲ ಬ್ರಾಂಚ್ಗಳಿಗೂ ಪ್ಲೇಸ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಿಮ್ಮ ಒಂದು ರ್ಯಾಂಕ್ 1,00,000 ಮೇಲೆ ಇದೆ ಅಂದ್ರೆ ನೀವು AML, CS ಬ್ರಾಂಚ್ ಅನ್ನು ಬಿಟ್ಟು ಸಾಫ್ಟ್ವೇರ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಸೈನ್ಸ್, ಡಾಟಾ ಸೈನ್ಸ್ ಇತರೆ ಕೋರ್ಸ್ಗಳಿಗೆ ನೀವು ಚಾಯ್ಸ್ ಮಾಡಬಹುದಾಗಿದೆ. ಈ ತರ ಕೋರ್ಸ್ಗಳನ್ನು ಚಾಯ್ಸ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗುವ ಸಾಧ್ಯತೆ. ನೋಡಿ ಫ್ರೆಂಡ್ಸ್, ಒಂದು ಕೋರ್ಸ್ ಮತ್ತು ಒಂದು ಕಾಲೇಜ್ ಅಂತ ವಿಷಯ ಬಂದಾಗ ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಕೋರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದ್ರೆ ಒಂದು ಕೋರ್ಸ್ ಅನ್ನು ಒಂದು ಕಾಲೇಜ್ದಲ್ಲಿ ಒಂದು ಒಳ್ಳೆ ಕಾಲೇಜ್ದಲ್ಲಿ ಒಂದು ಯಾವುದೋ ಒಂದು ಕೋರ್ಸ್ ಅನ್ನು ಚಾಯ್ಸ್ ಮಾಡಿದ್ರೆ ಎಲ್ಲ ಕೋರ್ಸ್ಗಳಿಗೆ ಸಮಾನತೆ ಪ್ಲೇಸ್ಮೆಂಟ್ ಇದೆ. ಅಂದ್ರೆ ಒಂದೇ ಹೈ ಲೆವೆಲ್ ಅನ್ನು ಒಂದೇ ಲೆವೆಲ್ ಅನ್ನೋದು ಇದೆ. ಅದಕ್ಕಾಗಿ ಫ್ರೆಂಡ್ಸ್, ನಿಮ್ಮ ಒಂದು ರ್ಯಾಂಕ್ 1,00,000 ಮೇಲಿದ್ರೆ ಇನ್ಫಾರ್ಮೇಶನ್ ಸೈನ್ಸ್, ಡಾಟಾ ಸೈನ್ಸ್ ಈ ತರ ಕೋರ್ಸ್ಗಳಿಗೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಈ ತರ ಕೋರ್ಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಈ ತರ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಸಿಗಲು ಸಾಧ್ಯ ಇಲ್ಲ. ಇದು ಸ್ಪೆಷಲ್ ಆಗಿ OBC ಕೆಟಗರಿ ಆಗಲಿ, ಜನರಲ್ ಕೆಟಗರಿ ಆಗಲಿ ಇಂಥ ವಿದ್ಯಾರ್ಥಿಗಳಿಗೆ ಅದು ಬೆಸ್ಟ್ ಅಂತಾನೆ ಹೇಳಿ. ಮುಂದೆ ಬರುವ ಈ ತರ ಒಂದು ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟವಾದ ಒಂದು ಲೈಕ್ ಕೊಡಿ. ನಮಸ್ತೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.